ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಕೊಡ್ಲಿಪೇಟೆಯ ಕ್ಯಾತೆ ಗ್ರಾಮದ ಅಬ್ದುಲ್ ಕಲಾಂ ಸರ್ಕಾರಿ ವಸತಿ ಶಾಲೆಯಲ್ಲಿ ಯಾವುದೂ ಸರಿಯಿಲ್ಲ. ಸರ್ಕಾರದ ನೀತಿ ನಿಯಮಗಳಿಂದ ಗಾಳಿಗೆ ತೂರಲಾಗಿದೆ. ಮಕ್ಕಳಿಗೆ ಪೌಷ್ಟಿಕಾಂಶದ ಕೊರತೆ ಉಂಟಾಗಿದೆ. ಮಕ್ಕಳಿಗೆ ಹುಳು ಬಿದ್ದಿರುವ ಅಕ್ಕಿ, ರವೆಯಲ್ಲಿ ಅಡಿಗೆ ಮಾಡಿ ಬಡಿಸಲಾಗ್ತಾ ಇದೆ ಎಂದು ಖಚಿತ ಮಾಹಿತಿ ಬಂದ ಹಿನ್ನೆಲೆ MLC ಸುಜಾ ಕುಶಾಲಪ್ಪ ಅವರು ದಿಢೀರ್ ಭೇಟಿ ನೀಡಿ ಪರಿಶೀಲಿಸಿದರು. ಈ ಬಗ್ಗೆ ಮಾಹಿತಿ ಪಡೆದ ಸುಜಾ ಕುಶಾಲಪ್ಪ ಅವರು ಸಿಬ್ಬಂದಿಗಳ ಮೇಲೆ ಹರಿಹಾಯ್ದ ಘಟನೆ ಕೂಡ ನಡೆಯಿತು. ಯಾವಾಗ ಸಪ್ಲೈ ಆಗಿದ್ದು? 2 ತಿಂಗಳು. ಯಾಕೆ ಕ್ಲೀನ್ ಮಾಡೋದಲ್ಲ? ಇದ್ರಲ್ಲಿ ಹುಳ ಉಂಟಲ್ಲಪ್ಪ, ಸಾಹೇಬ್ರು ಕೇಳ್ತಾರೆ, ಗೊತ್ತಾರೆ ಕೊಡು. ಹುಡಿ ಉಂಟು ಅದ್ರಲ್ಲಿ. 2 ತಿಂಗಳಿಂದ ಇಟ್ಕೊಂಡಿದೆಯಲ್ಲ ಅದನ್ನ. ಈಗ ತಿಂಗಳು ತಾನೇ ಇದ್ ಮಾಡ್ಬೇಕು ಸಪ್ಲೈ. ತಿಂಗಳು ಸಪ್ಲೈ ಅಕ್ಕಿ ಬಂದೆ. ಅಕ್ಕಿ 2 ತಿಂಗಳು ಇದು ನಾವು ತಿಂಗಳು ವಾರ ಕ್ಲೀನ್ ಮಾಡ್ತೀವಿ ಸರ್. ಕೆಳಗಡೆ ಮಿಕ್ಸ್ಚರ್ ಬರುತ್ತಲ್ಲ, ಅದು ವೇಸ್ಟ್. ಇದು ಲೈಟ್ ಹಾಕಿ ಒಳಗಡೆ. ನೋಡು, ಪೂರ್ಣಿಮಾ ಕೇಸ್ ಎಲ್ಲ ಮಾಡಿದ್ರು. ಕಾಫಿ ಉಂಟಾ? ಸಂಡೇ ತಾರೀಕು ಮಾರ್ಚ್. ನೀರು ಸಣ್ಣ ಮಕ್ಕಳು ತಣ್ಣೀರು ಸರಿಯಾಗಿ ಬರ್ತದೆ. ಮತ್ತೆ ಕಾರ್ಯ ಎಷ್ಟಿದೆ? ಈಗ ಗರ್ಲ್ಸಿಗೆ ಸಪ್ರೇಟ್ ಅದೆಲ್ಲ ನಾನು ಹೇಳಿದ್ದು. ಇದು ಸ್ನಾನ ಮಾಡಬೇಕಾದ್ರೆ ಸ್ವಲ್ಪ ಹೊತ್ತು ಬರ್ತದೆ, ಮತ್ತೆ ಅಲ್ಲಿಂದ ತಣ್ಣೀರಲ್ಲಿ ಸ್ನಾನ ಮಾಡಬೇಕು. ಸಣ್ಣ ಮಕ್ಕಳು ವಸತಿ ಶಾಲೆಯಲ್ಲಿ ಸಿಬ್ಬಂದಿ ವರ್ಗದವರು ವಸತಿ ಶಾಲೆಯ ಹೊರಗಿನಿಂದ ಸರಿಯಾದ ಸಮಯಕ್ಕೆ ಬಾರದೇ ಇದ್ದಾಗ ಶಾಸಕರು ತೀವ್ರ ತರಾಟೆಗೆ ತೆಗೆದುಕೊಂಡರು. ಜ್ವರ ಬಂದಿತ್ತು. ನಿಮ್ಮ ಮಗಳು ಹೆಸರೇನು? ಎಷ್ಟು ವಯಸ್ಸಾಗಿತ್ತು? 12 ವರ್ಷ. ಎಲ್ಲಿ ಓದ್ತಾ ಇದ್ಲು? ಎಲ್ಲಿ? ಕೊಡ್ಲಿಪೇಟೆ. ಹಾಂ, ಏನಾಯಿತು? ಜ್ವರ ಬಂದಿತ್ತು. ಹಾಂ,
ಜ್ವರ ಬಂದಿತ್ತು, ಇವ್ರು ಜ್ವರ ನಮಗೆ ನೆಗ್ಲೆಕ್ಟ್ ಮಾಡಿ ಫೋನೇ ಮಾಡಲಿಲ್ಲ. ಮಗು ಹೋಗಿ ಕೇಳಿದ್ದೆ ಫೋನ್ ಮಾಡಿಕೊಡಿ ಅಂತ. ಅವರು ನರ್ಸು ಬೈಕ್ ಕಳಿಸಿದ್ದಾರೆ. ಅವಳಿಗೆ ಸುಮ್ಮನೆ ಜ್ವರ ಬಂದಿತ್ತೆ, ಅವಳೇನು ಸುಮ್ಮನೆ ಇದು ಮಾಡ್ತಾಳೆ ಮನೆಗೆ ಹೋಗೋಕ್ಕೆ ಅಂತ ಬೈಕ್ ಕಳಿಸಿದ್ದಾರೆ, ಫೋನ್ ಮಾಡಿಕೊಟ್ಟಿದ್ದೆ. ಈಗ ಮಗು ಏನಾಯ್ತು? ಈಗ ಮಗು ಮಗು ಡೆತ್ ಆಯಿತು. ಎಷ್ಟು ದಿನ ಆಯಿತು? 4 ದಿನ ಆಯಿತು. 4 ದಿನ. ಯಾರು ನಿಮಗೆ ಮಗು ಬಗ್ಗೆ ನೆಗ್ಲೆಕ್ಟ್ ಮಾಡಿರೋದು ಯಾರು? ಪ್ರಿನ್ಸಿಪಲ್ಲು, ನರ್ಸು, ವಾರ್ಡನ್. ಈಗ ಅವ್ರೇನು ಹೇಳ್ತಾರೆ? ನಮಗೇನು ಗೊತ್ತಿಲ್ಲ, ಅವ್ಳು ಬಂದು ಏನು ಹೇಳಿಲ್ಲ, ಯಾವ ಮಕ್ಕಳು ಬಂದು ಹೇಳಿಲ್ಲ. ನಮಗೆ ಗೊತ್ತಾಗಿದೆ ಗುರುವಾರ ಮಧ್ಯಾಹ್ನ ಅಂತ ಹೇಳಿದ್ರು. ಹುಳದಲ್ಲೆಲ್ಲ ಇದು ಮಾಡ್ತಿದ್ರೆ ಯಾಕೆ ಅದು? ಉಪ್ಪಿಟ್ಟು ನೋಡಿ, ಹುಳ ಅಕ್ಕಿ ಪುಡಿ ಅಲ್ಲ ಅದು? ಅಕ್ಕಿ ಪುಡಿ ಸರ್. ಮತ್ತೆ ಹಾಕ್ಬೇಕು, ಕ್ಲೀನ್ ಮಾಡಾಕ್ತಾರೆ ಸರ್. ಏನ್ ಕ್ಲೀನ್ ಮಾಡೋದು? ಹುಳ ಇರೋದು ಕ್ಲೀನ್ ಮಾಡಿ ಹಾಕೋದಂದ್ರೆ ಯಾರು ನೋಡ್ತಾರೆ? ನಿಮ್ಮ ಮಕ್ಕಳಿಗೆ ಇದು ಕೊಡ್ತೀರಾ? ಅಕ್ಕಿಯಿಂದ ಬಂದಿರುತ್ತೆ ಸರ್. ಒಂದು ಅದೇ ಅಕ್ಕಿಯಿಂದಲೂ ಬರಬಾರ್ದಲ್ಲ. ಈಗ ಅಕ್ಕಿ ಯಾವಾಗ ಸಪ್ಲೈ ಕೊಟ್ಟಿರೋದು ಸರ್? ಅಕ್ಕಿ ಒಂದೂವರೆ ತಿಂಗಳ ಸಪ್ಲೈ. 1.5 ತಿಂಗಳು ಅಲ್ಲ ಬರೋದು? ಬರುತ್ತೆ ಸರ್. ಅದು ಕುಶನಗರ APMC ದೂರ ಆಗುತ್ತೆ ಸರ್. ಹಾಗಾಗಿ ಅವರೇ ಸಪ್ಲೈ ಮಾಡ್ತಾರಲ್ಲ. ನೋಡ್ರಿ, APMC ನಾವೇ ತಗೋಬೇಕು ಸರ್. ಹೋಗ್ಬಿಟ್ಟು ಔಟ್ ಸಪ್ಲೈ ಮಾಡೋದು ಸರ್. ಫುಡ್ ಬೇಸ್ ಮತ್ತೆ ಸಪ್ಲೈ ಮಾಡ್ತಾರೆ. ಗೋಧಿ ಮತ್ತೆ ಅಕ್ಕಿನ ನಾವೇ ತಗೋಬೇಕು ಸರ್. ಹೋಗ್ಬಿಟ್ಟು ನೀವು ಒಂದೇ ಸಪ್ಲೈ ಮಾಡೋದು ಅಲ್ಲ ವಾರ್ಡನ್ ಅವರೇ. ನಿಮಗೆ ಹುಳ ಇರೋದನ್ನ ಹೆಂಗೆ ಕೊಡ್ತೀರಾ ಮಕ್ಕಳಿಗೆ? ಕ್ಲೀನ್ ಮಾಡೋದು ಆನ್ಸರ? ನಿಮಗೆ ಟೆಂಡರ್ ಏನಿರೋದು ಬ್ರಾಂಡೆಡ್ ಐಟಮ್ಸ್ ಬರಬೇಕು ಅಂತ. ಇಲ್ಲಿ ಯಾವ ಬ್ರಾಂಡೆಡ್ ಇದೆ ತೋರಿಸಿ. ಟೆಂಡರ್ ನೋಡಿಲ್ವಾ? MTR ಆರ್ ಆಚಿ 3 ಐಟಮ್ ಇರ್ತದೆ. ಯಾವ್ದಿದೆ ಇಲ್ಲಿ? ಬೆಳಗಾವಿಯಲ್ಲಿ MBS ಪುಂಡಾಟಿಕೆಯಿಂದ ಕರವೇ ಪ್ರಮುಖರು ಖಂಡಿಸಿದ್ದಾರೆ. ಈ ಬಗ್ಗೆ ಮಾಧ್ಯಮ ಹೇಳಿಕೆ ನೀಡಿದ TA ನಾರಾಯಣಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಮಡಿಕೇರಿ ಕ್ಷೇತ್ರಾಧ್ಯಕ್ಷ ಆನಂದ್ ಕನ್ನಡಿಗ ಅವರು ಪುಂಡಾಟಿಕೆ ನಡೆಸಿದ MBS ವಿರುದ್ಧ ಪ್ರತಿಭಟಿಸಿದ ಕರವೇ ಕಾರ್ಯಕರ್ತರ ವಿರುದ್ಧ ಪ್ರಕರಣ ದಾಖಲಿಸಿರುವುದು ಸರಿಯಲ್ಲ. TA ನಾರಾಯಣಗೌಡರ ಮನವಿಯಂತೆ ಈಗಾಗಲೇ ಮುಖ್ಯಮಂತ್ರಿಗಳು ಕನ್ನಡ ಪರ ಹೋರಾಟಗಾರರ ಮೇಲಿನ ಪ್ರಕರಣಗಳನ್ನು ಹಿಂಪಡೆಯುವುದಾಗಿ ತಿಳಿಸಿದ್ದು, ಆದಷ್ಟು ಬೇಗ ಮೊಕದ್ದಮೆಗಳನ್ನು ಹಿಂಪಡೆಯಬೇಕಿದೆ. MBS ನಾಯಕ ಮನೋಹರ್ ಕಲ್ಲಪ್ಪ ಕಿನೇಕರ್, ಅಧ್ಯಕ್ಷ ದೀಪಕ್ ದಳವಿ ಅವರಿಂದ ಗಡೀಪಾರು ಮಾಡುವಂತೆ ಒತ್ತಾಯಿಸಿದರು. ಏನಪ್ಪ ವಿಷಯ ಅಂತ ಹೇಳಿದ್ರೆ, ನಿನ್ನೆ ನಡೆದಂಥ ಬೆಳಗಾಂ ಅಧಿವೇಶನದಲ್ಲಿ ಕೆಲವು ಕಿಡಿಗೇಡಿಗಳು MES ಮಹಾರಾಷ್ಟ್ರ ಏಕೀಕರಣ ಸದಸ್ಯರುಗಳು ಒಂದು ಮಹಾ ಸಮ್ಮೇಳನ ಮಾಡೋಕ್ಕೆ ಅಂತೇಳಿ ಏರ್ಪಾಡು ಮಾಡ್ಕೊಂಡಿರ್ತಾರೆ. ಅದನ್ನು ತಡೆಯಕ್ಕೆ ಹೋದಂಥ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರನ್ನು ಬಂಧಿಸಿ ಪೊಲೀಸರು ದೌರ್ಜನ್ಯ ತೋರಿಸಿರ್ತಾರೆ. ಅದನ್ನು ಖಂಡಿಸ್ತಾ ಇದ್ದೀವಿ. ಹಾಗೂ ನಮ್ಮ ಅಣ್ಣ ನಾರಾಯಣಗೌಡರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಇದೇ ಥರ ನಡ್ಕೊಂಡು ಹೋದರೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ, ಖಂಡಿಸ್ತೀವಿ ಅಂತೇಳಿ ಇದನ್ನು. ಮತ್ತು ಇನ್ನೊಂದೇನಪ್ಪ ಅಂದರೆ, ಕನ್ನಡ ಪರ ಹೋರಾಟಗಾರರ ವಿರುದ್ಧ ಏನು ಕೇಸ್ಗಳನ್ನ ಹಾಕಿದ್ದಾರೆ, ಆ ಕೇಸ್ಗಳನ್ನ ನವೆಂಬರ್ 1ರಂದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅದು ವಾಪಸ್ ತೆಗಿತೀವಿ ಅಂತೇಳಿ ಹೇಳಿದರು. ಅದು ಇಲ್ಲಿವರೆಗೂ ಆಗಿಲ್ಲ. ಅದನ್ನು ಈಗ ಅಧಿವೇಶನದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ಮಾಡಿಲ್ಲ ಅಂದರೆ ಅಣ್ಣ ನಾರಾಯಣಗೌಡರ ನೇತೃತ್ವದಲ್ಲಿ ನಾವು ಇದರಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ನಾವು ಈ ನಿಮ್ಮ ವಾಹಿನಿ ಮುಖಾಂತರ ಎಚ್ಚರಿಸ್ತಾ ಇದ್ದೀವಿ. ಹಾಗೂ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನಮ್ಮ ಕನ್ನಡ ಪರ ಹೋರಾಟಗಾರರ ಬಗ್ಗೆ ಭಾರಿ ಕಾಳಜಿ, ಗೌರವ ಇದೆ. ಅವರು ನಮ್ಮ ಈ ಹೋರಾಟಗಾರರನ್ನ ಯಾವತ್ತೂ ಕೈ ಬಿಡೋದಿಲ್ಲ ಅಂತೇಳಿ ನಾವು ನಮ್ಮಲ್ಲಿ ಅಂದರೆ ಇದೇ ಥರ ಇನ್ನು ಮುಂದೇನೂ ನಮ್ಮನ್ನ ಕೈ ಬಿಡೋದು ಬೇಡ. ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ನಾವು ಇದು ಮನವಿ ಮಾಡ್ತಾ ಇದ್ದೀವಿ. ಕನ್ನಡ ಪರ ಹೋರಾಟಗಾರರನ್ನ ಯಾವುದೇ ಮೊಕದ್ದಮೆಗಳಿದ್ರೂ ಅದನ್ನ ವಾಪಸ್ ತೆಗಿಬೇಕು ಅಂತೇಳಿ ನಿಮ್ಮ ವಾಹಿನಿ ಮುಖಾಂತರ ನಾವು ಅವರಿಗೆ ಮನವಿ ಮಾಡ್ತೀವಿ. ಈ ಸಂದರ್ಭ ತಾಲೂಕು ಪ್ರಧಾನ ಕಾರ್ಯದರ್ಶಿ ಕುಮಾರ್ ಆರ್ ದೇವಾಂಗ, ಕಾರ್ಯದರ್ಶಿ ರಾಕೇಶ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಮಾಹಿತಿ ಹಕ್ಕು ಕಾರ್ಯಕರ್ತ ಮತ್ತು ಪತ್ರಿಕಾ ಪ್ರತಿನಿಧಿ ಹೆಸರಲ್ಲಿ ಕೆಲ ಮಂದಿ ಸರ್ಕಾರಿ ನೌಕರರ ಮೇಲೆ ನಿರಂತರ ಕಿರುಕುಳ ನೀಡ್ತಾ ಇದ್ದು, ಇದು ಮುಂದುವರೆದರೆ ಸಂಘದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದೆಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಪ್ರದೀಪ್ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಸೋಮವಾರಪೇಟೆ ಪಟ್ಟಣದಲ್ಲಿ ಮಾಹಿತಿ ಹಕ್ಕು ಕಾರ್ಯಕರ್ತ ಸುಬ್ರಹ್ಮಣಿ ಎಂಬಾತ ದಿನಂಪ್ರತಿ ಸರ್ಕಾರಿ ಕಚೇರಿಗಳಿಗೆ ತೆರಳಿ ಏಕವಚನದಿಂದ ಅಧಿಕಾರಿಗಳಿಂದ ಬೆದರಿಸುವ ಕೆಲಸ ಮಾಡ್ತಾ ಇದ್ದಾರೆ. ಕಚೇರಿಯ ಮಾಹಿತಿ ಬೇಕಿದ್ರೆ ಮಾಹಿತಿ ಹಕ್ಕಿನಲ್ಲಿ ಲಿಖಿತವಾಗಿ ಅರ್ಜಿಯನ್ನು ಸಲ್ಲಿಸಬೇಕು. ಅಂಚೆಯ ಮೂಲಕ ಇಲಾಖಾಧಿಕಾರಿಗಳು ಮಾಹಿತಿಯನ್ನು ನಿಗದಿತ ಸಮಯದಲ್ಲಿ ಕಳುಹಿಸಿಕೊಡುತ್ತಾರೆ.
ಆದರೆ ಕಚೇರಿಗೆ ಹೋಗಿ ಕಿರುಕುಳ ನೀಡುವುದು ನಿಯಮ ಬಾಹಿರವಾಗಿದೆ. ಈ ಬಗ್ಗೆ ರಕ್ಷಣೆ ಕೋರಿ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಲಾಗಿದೆ. ಕಿರುಕುಳ ನೀಡ್ತಾ ಇರುವ 3 ವ್ಯಕ್ತಿಗಳ ಹೆಸರುಗಳನ್ನು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಎಂದರು. ಇತ್ತೀಚೆಗೆ ಕುಶಾಲನಗರದಲ್ಲಿ ಶಾಸಕರಾದ ಡಾಕ್ಟರ್ ಮಂತರಗೌಡ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರು ಸರ್ಕಾರಿ ಆ್ಯಪ್ ಮೂಲಕ ಕಚೇರಿ ಕೆಲಸ ಮಾಡ್ತಾ ಇರುವ ಸಂದರ್ಭ ಅವರ ಕೆಲಸವೊಂದ 15 ನಿಮಿಷಗಳ ವಿಡಿಯೋ ಮಾಡಿರುವ ಪತ್ರಕರ್ತನ ಹೆಸರಿಂದ ರಘು HM ಶಿವರಾಜು ಇಬ್ಬರು ವ್ಯಕ್ತಿಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟಿದ್ದಾರೆ. ಇದರಿಂದ ಮಹಿಳಾ ಅಧಿಕಾರಿ ಮಾನಸಿಕ ಹಿಂಸೆ ಪಡ್ತಾ ಇದ್ದಾರೆ. ವಿಡಿಯೋ ಡಿಲೀಟ್ ಮಾಡಬೇಕು, ಅಧಿಕಾರಿಯ ಸಮಜಾಯಿಷಿಕೆಯಿಂದ ಹಾಕಬೇಕೆಂದು ಸಭೆಯ ಅಧ್ಯಕ್ಷರು ಮೌಖಿಕವಾಗಿ ತಿಳಿಸಿದ್ದಾರೆ. ಆದರೂ ವಿಡಿಯೋ ಹರಿಯಬಿಡ್ತಾ ಇದ್ದಾರೆ. ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಲಾಗಿದೆ ಎಂದರು. ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಅವರಿಗೂ RTI ಕಾರ್ಯಕರ್ತನ ಹೆಸರಲ್ಲಿ ಕಿರುಕುಳ ನೀಡಲಾಗಿತ್ತು. ಡಿವೈಎಸ್ಪಿ ಅವರಿಗೆ ಅಧಿಕಾರಿ ಈ ಹಿಂದೆ ದೂರನ್ನು ನೀಡಿದರು. ಪೊಲೀಸ್ ಇಲಾಖೆಯಲ್ಲಿ ವಿಚಾರಣೆ ನಡೆದು RTI ಕಾರ್ಯಕರ್ತರಿಂದ ಮುಚ್ಚಳಿಕೆ ಬರೆಸಿಕೊಳ್ಳಲಾಗಿತ್ತು. ಆದರೂ ಕಿರುಕುಳ ಮುಂದುವರೆಸಿದ್ದಾರೆಂದರು. ಆ ಪ್ರಕಾರವಾಗಿ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಕುಶಾಲನಗರದ ಪತ್ರಿಕಾ ಪತ್ರಿಕೆಯಲ್ಲಿ ಹೇಳ್ಕೊಂಡು ರಘುಕೋಟೆ ಎಂಬುವರು ನಮ್ಮ ಮಹಿಳಾ ಅಧಿಕಾರಿಯೊಬ್ಬರಿಗೆ ಅವರ ಮೇಲೆ ಸುಮ್ಮನೆ ವಿಡಿಯೋಗಳನ್ನು ಹರಿಬಿಟ್ಟು ಬೇರೆ ಖಾಸಗಿ ಚಾನಲ್ಗಳಲ್ಲಿ ಅವರ ಬಗ್ಗೆ ತೇಜೋವಧನ ಮಾಡಿದ್ದಾರೆ. ಈ ವಿಚಾರವನ್ನು ಖಂಡಿಸುತ್ತಾ ನಾವು ಇದನ್ನು ಪತ್ರಿಕಾ ಪ್ರಕಟಣೆ ತಂದಿದ್ದೇವೆ. ಇದಕ್ಕೆ ಎಲ್ಲ ಬಂದಿರುವಂತ ಎಲ್ಲರಿಗೂ ನಾನು ನಮಸ್ಕಾರ ಹೇಳ್ತಾ, ಅದೇ ರೀತಿ ನೊಂದಂತ ಮಹಿಳಾ ನೌಕರರಿದ್ದಾರೆ, ಅವರ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತಾರೆ. ಅಲ್ಲ, ಏನು ವಿಡಿಯೋ ಹರಿಬಿಟ್ಟಿರೋದು? ಇವಾಗ ಹೇಗೆಂತಂದ್ರೆ ಕೆಡಿಪಿ ಸಭೆಯಲ್ಲಿ ಇದು ಆಫೀಸ್ ವಿಚಾರವಾಗಿ ಮೊಬೈಲಲ್ಲಿ ಒಂದು ಇದು ಮಾಡ್ತಾ ಇರ್ತಾರೆ, ಮಾಹಿತಿಯನ್ನ ಮತ್ತೆ ಗೂಗಲ್ ಸೈಟಲ್ಲಿ ಎಂಟ್ರಿ ಮಾಡ್ತಾ ಇರ್ತಾರೆ. ಅದನ್ನು ಅತಿ ತುರ್ತಾಗಿ ಮಾಡಬೇಕಾಗಿರ್ತದೆ. ಅದನ್ನು ಮಾಡುವಂಥ ಸಂದರ್ಭದಲ್ಲಿ ಇವರು ಕೆಡಿಪಿ ಮೀಟಿಂಗ್ ಬಂದು ಇವರು ಯಾವುದೇ ವಿಧದ ವಿಡಿಯೋ ಬೇರೆ ಥರ ವಿಡಿಯೋ ನೋಡಿರೋ ಥರ ನಿಂಬಿಸಿ ಅದನ್ನು ಆಗ್ತಾರಂತ ಕಿರುಕುಳದ ಬಗ್ಗೆ ಒಂದು ನಮ್ಮ ತಾಲೂಕು ಸಂಘಕ್ಕೆ ಅರ್ಜಿಗಳು ಬಂದಿದ್ದೇವೆ. ಅದೇ ರೀತಿಯಲ್ಲಿ ತಾಲೂಕು ಶಾಸಕರಿಗೆ ನಾವು ಮನವಿನ ಈಗಾಗಲೇ ಸಲ್ಲಿಸಿ ಮೇಲೆ ಬಂದಿದ್ದೇವೆ. ಏನಪ್ಪಾ ಅಂತಂದ್ರೆ ಪ್ರತಿನಿತ್ಯ ಮಾಹಿತಿ ಹಕ್ಕು ಕಾರ್ಯಕರ್ತ ಅಂದ್ಕೊಂಡು ಸುಬ್ರಹ್ಮಣ್ಯ ಅವರು ಪ್ರತಿ ಇಲಾಖೆಗಳ ಕಚೇರಿಗಳಿಗೆ ಹೋಗಿ ತಾಲೂಕು ಹಂತದ ಅಧಿಕಾರಿಗಳನ್ನ ಏಕವಚನದಲ್ಲಿ ನಿಲ್ಲಿಸೋದಾದರೆ ಸುಮ್ಮನೆ ಅವರ ಬಗ್ಗೆ ಬೇಡದನ್ನ ಮಾತಾಡ್ಕೊಂಡು ಹೋಗ್ತಾರೆ. ಇದು ಯಾಕೆಂತಂದ್ರೆ ಅವರು ಮಾಹಿತಿ ಹಕ್ಕು ಕಾಯ್ದೆಗಳ ಅಡಿಯಲ್ಲಿ ಅವರಿಗೆ ಈ ಅವಕಾಶಗಳು ಯಾರು ಕೊಟ್ಟಿದ್ದು, ಏಕವಚನದಲ್ಲಿ ನಿಲ್ಲಿಸಂತ ಅವಕಾಶಗಳನ್ನು ಯಾರು ಕೊಟ್ಟಿದ್ದು, ನಮ್ಮ ಒಂದು ಮೊದಲನೇ ಪ್ರಶ್ನೆ. ಯಾಕೆ ಅಂತಂದ್ರೆ ಇವಾಗ ಏನು ಮಾಹಿತಿಯನ್ನು ಕೇಳುವಂಥದ್ದು ಹೇಗೆ ಅಂತಂದ್ರೆ ಒಂದು ಲಿಖಿತವಾಗಿ ಒಂದು ಲಿಖಿತ ರೂಪದಲ್ಲಿ ಒಂದು ಲೆಟರ್ನ ಕೊಟ್ಟು ಅವ್ರಿಗೆ ಏನ್ ಬೇಕು ಮಾಹಿತಿಯನ್ನು ಕೊಡ್ಕೋಬೇಕು. ಅವರಿಗೆ ಆ ಕಚೇರಿಯಲ್ಲಿ ಯಾವುದೇ ತರದ ಕೆಲಸಗಳಿರಲ್ಲ, ಯಾವ ಕಚೇರಿಯಲ್ಲಿ ಯಾವ ಕೆಲಸಗಳು ಅವ್ರಿಗಿರಲ್ಲ. ಆದ್ರೆ ಅವರಿಗೆ ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ಕೇಳೋದು ಅವಕಾಶಗಳಿದೆ. ಆದ್ರೆ ಅದನ್ನ ಲಿಖಿತವಾಗಿ ಕೇಳಬೇಕು, ಕೇಳ್ಕೊಂಡು ಅದಕ್ಕೆ ಏನು ತಕ್ಕದಷ್ಟು ಕೊಟ್ಕೊಳ್ಬೇಕು. ಅದ ಬಿಟ್ಟು ಇವರು ಪ್ರತಿನಿತ್ಯ ಹೋಗುವಂಥದ್ದು ಯಾವುದೇ ರೀತಿಯದ್ದು ಸರಿಯಲ್ಲ. ಯಾಕಂದ್ರೆ ಅಲ್ಲಿ ಇದ್ದಂತ ಮಹಿಳಾ ನೌಕರರು ಒಂದು ಶೌಚಾಲಯಕ್ಕೆ ಹೋಗೋದಾಗ್ಲಿ ಎಲ್ಲಿಗೆ ಹೋಗೋದಾದ್ರೂ ಅವ್ರು ಹೋಗೋದನ್ನ ಯಾಕೆ ಎದ್ದು ಹೋದ್ರು, ಸೀಟಲ್ಲೇ ಹೋಗಿರ್ಬೇಕು ಅನ್ನೋ ತರದಲ್ಲಿ ಅವ್ರನ್ನ ಇಟ್ಕೊಳ್ತಿದ್ದಾರೆ. ಅವ್ರ ನಡವಳಿಕೆ ನಮಗೆ ಸರಿ ಕಾಣ್ತದೆ. ಎಲ್ಲಾರು ಹೊರಗಡೆ ಹೋಗ್ತಾ ಇದ್ರೆ ಬಸ್ಸಲ್ಲಿ ಹಿಡಿದು ಯಾಕೆ ಹೋದ್ರು, ಇಷ್ಟೊತ್ತಿಗೆ ಹಾಕೋದು ಅಂತ ಹೇಳ್ಬಿಟ್ಟು ತಾಲೂಕು ಒಬ್ಬ ಅಧಿಕಾರಿಗಳನ್ನ ಪ್ರಶ್ನೆ ಮಾಡೋಂತ ಮಾಡಿ ಮೇಲಧಿಕಾರಿಗೆ ದೂರನ್ನು ಸಲ್ಲಿಸೋದು. ಇದು ನಮಗೆ ನೌಕರರಿಗೆ ಮೌಖಿಕ ತುಂಬಾ. ಗೋಷ್ಠಿಯಲ್ಲಿ ಸಂಘದ ಪದಾಧಿಕಾರಿಗಳಾದ KP ಮಹೇಶ್, S ತನುಜಾ, NC ಅಶ್ವಥ್, ಮಿಲನ ಭರತ್, ಶ್ರೀದೇವಿ ಮುದೋಳ್ ಪಾಲ್ಗೊಂಡಿದ್ದರು. ಕುಶಾಲನಗರ ಪುರಸಭೆಯ ಮಾಜಿ ಸದಸ್ಯರಾದ MK ದಿನೇಶ್ ಅವರ ಮೇಲೆ ಬೀದಿನಾಯಿ ದಾಳಿ ನಡೆಸಿ ಘಾಸಿಗೊಳಿಸಿದ ಘಟನೆ ಕರಿಯಪ್ಪ ಬಡಾವಣೆಯಲ್ಲಿ ನಡೆದಿದೆ. ಕೈಬೆರಳಿಗೆ ಕಚ್ಚಿ ಹೊಟ್ಟೆಗೆ ಪರಚಿ ಗಾಯಗೊಳಿಸಿದೆ. ದಿನೇಶ್ ಅವರು ಕುಶಾಲನಗರ ಸಾಗರ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಇದೇ ನಾಯಿ ಹಲವರ ಮೇಲೆ ದಾಳಿ ನಡೆಸಿದ್ದು, ನಾಯಿಗಳ ಹಾವಳಿ ತಡೆಗಟ್ಟಲು ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ಎಲ್ಲದಕ್ಕೂ ನೀವೊಂದು ಇದು ಮಾಡಿ ಕೊಡೋದು, ನೀವು ಒಂದು ಗಾಸ್ ಕೊಡ ಇಲ್ಲ, ಎಕ್ಸ್ಪರ್ಟ್ ಇಲ್ಲ, ಚೀಫ್ ಆಫೀಸರ್ ಇಲ್ಲ, ಒಬ್ಬರು ಇಲ್ಲ. ಬೆಳಗ್ಗೆ ಒಂದು 10 ಸಲ ಫೋನ್ ಮಾಡಿದ್ದೀನಿ, ಬನ್ನಿ ಸರ್ ಈ ಥರ ಆಗಿದೆ, ಈ ಥರ. ಒಂದು ಹುಡುಕಲ್ಲ. ನಾವು ವಾರ್ಡ್ ಮೆಂಬರ್, ಮಾಜಿ ಮೆಂಬರಲ್ಲಿ ಹಾಲಿ ಮೆಂಬರಲ್ಲಿ, ನನ್ನ ವಾರ್ಡ್ ಕರ್ತವ್ಯ ಅಲ್ವಾ, ಏರಿಯಾ ಕರ್ತವ್ಯ. ಕುಶಾಲನಗರದ್ದು ಒಬ್ಬ ಕೆಲಸ ಸಾರ್ವಜನಿಕ ಕೆಲಸ, ಅದಕ್ಕೋಸ್ಕರ ಓಡಾಡಿ ಈ ಥರ ಮಾಡಿಸ್ಕೊಂಡ್ರೆ ಏನು ಈ ಥರ ಆದರೆ ಸಿಕ್ಕಾಪಟ್ಟೆ ಕಷ್ಟ. ಯಾರು ಬರಲ್ಲ. ಹೋಗಿ ಒಂದು ರಜಾ ಹುಡುಗರು ಸಿಗ್ತಾರೆ. ಎಷ್ಟೊತ್ತು
6 ಗಂಟೆ ಅಲ್ಲಿ ಬಿದ್ದಿದೆ. ನಾವು ನೋಡ್ಕೊ ಬಂದಿದ್ದಾರೆ. ಏನು ಮಾಡೋದು, ಯಾರು ಒಬ್ಬ ಫೋನ್ ಎತ್ತಾಗ ಒಬ್ಬ ಇವರು ಗಣೇಶ ಒಬ್ಬರು ಇವ್ರು ಬಂದರು ಅಷ್ಟು ಬಿಟ್ಟರೆ ಯಾರು ಬರಲ್ಲ. ಈಗ ಭಾನುವಾರ ಆಯ್ತದ ಕುಮಾರ್ ಫೋನ್ ಎತ್ತಲ್ಲ. ವಿರಾಜಪೇಟೆಯಲ್ಲಿ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ರಾತ್ರಿ ವೇಳೆ ಅಂಗಡಿ ಮುಂಗಟ್ಟುಗಳು ವ್ಯಾಪಾರ ಮಳಿಗೆಗಳಿಂದ ಶೀಘ್ರವಾಗಿ ಮುಚ್ಚೋದ್ರಿಂದ ಸಾರ್ವಜನಿಕರಿಗೆ ಹಾಗೂ ವ್ಯಾಪಾರಸ್ಥರಿಗೆ ಸಮಸ್ಯೆ ಉಂಟಾಗ್ತಾ ಇರುವುದರಿಂದ ವರ್ತಕರ ಹಿತದೃಷ್ಟಿಯಿಂದ ಕಾಲಾವಧಿಯನ್ನು ವಿಸ್ತರಿಸಿ ಕೊಡಬೇಕೆಂದು ವಿರಾಜಪೇಟೆ ನಗರ ವರ್ತಕರ ಸಂಘದ ವತಿಯಿಂದ ಸಂಘದ ಅಧ್ಯಕ್ಷ PA ಮಂಜುನಾಥ್ ಅವರ ನೇತೃತ್ವದಲ್ಲಿ ವಿರಾಜಪೇಟೆಯ ಡಿವೈಎಸ್ಪಿ ಮಹೇಶ್ ಕುಮಾರ್ ಹಾಗೂ ನಗರ ಠಾಣಾಧಿಕಾರಿ HS ಪ್ರಮೋದ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭ ಮಾತನಾಡಿದ ಅಧ್ಯಕ್ಷ PA ಮಂಜುನಾಥ್ ಅವರು ರಾತ್ರಿ ವೇಳೆ ಸಾಮಾನು ಸಗಟುಗಳನ್ನು ಲಾರಿ ಅಥವಾ ಇನ್ನಿತರ ವಾಹನಗಳಲ್ಲಿ ತಂದು ಇಳಿಸಿ ಅದರ ನಿರ್ವಹಣೆ ಮಾಡುವ ಸಂದರ್ಭ ಕಾಲಾವಕಾಶ ಹೆಚ್ಚು ಬೇಕಾಗುತ್ತೆ. ಅಲ್ಲದೆ ದೂರದಿಂದ ಬಂದವರಿಗೆ ಏನಾದರೂ ವಸ್ತುಗಳನ್ನು ತೆಗೆದುಕೊಳ್ಳಬೇಕೆಂದರೂ ಅಂಗಡಿಗಳು ಇರೋದಿಲ್ಲ. ಅಲ್ಲದೆ ಕನಿಷ್ಠ ಕಾಫಿ ಆದರೂ ಕುಡಿಯಬೇಕೆಂದರೆ ಅದಕ್ಕೂ ಇಲ್ಲಿ ಅವಕಾಶ ಇಲ್ಲ, ಎಲ್ಲವೂ ಮುಚ್ಚಿರುತ್ತೆ. ಇದರಿಂದ ಸಾರ್ವಜನಿಕರಿಗೂ ಸಮಸ್ಯೆ, ವ್ಯಾಪಾರಸ್ಥರಿಗೂ ನಷ್ಟವಾಗುತ್ತೆ ಎಂದರು. ಸಿಗಲ್ಲ. ಓಕೆ. ಸ್ವಲ್ಪ ಅಡ್ಜಸ್ಟ್ ಮಾಡೋದು ಅದನ್ನು ಕರ್ಕೊಂಡು ಮತ್ತೆ ಒಂದು ಸ್ವಲ್ಪ ಬೆಳೆದ್ರೆ ಹೋಗ್ತಾ ಇರ್ತಾರಲ್ಲ, ಅದು ನೀವೇ ಅಬ್ಸರ್ವ್ ಮಾಡಬೇಕು. ಅದನ್ನ ಮ್ಯಾಕ್ಸಿಮಮ್ ಎಲ್ಲ ಕುಡಿತಾರೆ ತುಂಬ ಗಲಾಟೆ ಮಾಡಬೇಕು. ನಾವು ವರ್ತಕರ ಸಂಘದ ಅಧ್ಯಕ್ಷರಾಗಿ ಇವರೆಲ್ಲ ನಾವು ಅಧ್ಯಕ್ಷರು ಇವರೆಲ್ಲ ನಿರ್ದೇಶಕರು. ನಮ್ಮ ಸಂಘದ ಇನ್ನೂ ಇದ್ದಾರೆ 13 ಜನ ಬರಲಿಲ್ಲ, ಇನ್ನೊಂದು ಕಡೆ ಇಲ್ಲಿ ವರ್ತಕರ ಮನವಿ ಏನು ಅಂತ ಹೇಳಿದ್ರೆ, ಹಬ್ಬ ಹರಿದಿನಗಳಲ್ಲಿ ಮುಂದೆಲ್ಲ ಏನು ಅಂತಂದರೆ ಅವ್ರಿಗೆ ಸ್ಟಾಪ್ ಬರ್ತದೆ. ರಾತ್ರಿ 11 ಗಂಟೆ 12 ಗಂಟೆಗೆಲ್ಲ ಬಂದಾಗ ಒಂದು ಇಳಿಸುವಂಥ ಒಂದು ಸಮಯವನ್ನು ಬಿಡುವು ಹಾಕ್ಕೊಡ್ಬೇಕು. ಉಸಿರಾಗ್ತದೆ ಸ್ವಲ್ಪ ಇದು ಮಾಡೋದು ಬೇಗ ತೆಗೆದು ಅಂತ ಹೇಳಿದ್ರೆ ಮಧ್ಯಾಹ್ನ ಹೊತ್ತು ಮಾಡೋಕ್ಕಾಗೋದಿಲ್ಲ. ಮಧ್ಯಾಹ್ನ ಹೊತ್ತು ಟ್ರಾಫಿಕ್ ಜಾಮ್ ಆಗುತ್ತೆ. ರಾತ್ರಿ ಹೊತ್ತು ಬರೋದು 11:30 12 ಗಂಟೆಗೆ ಅವ್ರು ಬೆಂಗಳೂರಿಗೆ ಹೊರಟು ಬರೋದು ಲೇಟ್ ಆಗುತ್ತೆ. ಎಲ್ಲರದ್ದಾಗಿರ್ಬೋದು, ಹೋಟೆಲ್ ಆಗಿರ್ಬೋದು, ದಿನಸಿ ಆಗಿರ್ಬೋದು, ಯಾವುದೇ ಅವ್ರದ್ದು ಇದು ಮನವಿ ಮಾಡಿ ತೆರೀಬೇಕು. ಅದು ಆಮೇಲೆ ಸರ್ ಇದು ತೊಂದರೆ ಕೊಡೋದು ಬೆಳಿಗ್ಗೆ 8:30 9 10 ಅದು ಬಿಟ್ಟರೆ ಮಧ್ಯಾಹ್ನ ಸಂಜೆ 3:30 4 ಮಧ್ಯಾಹ್ನ ಹಾಕ್ಬೋದು, ಬೆಳಿಗ್ಗೆ 8 ಗಂಟೆವರೆಗೆ ಹಾಕ್ಬೋದು. ಆಮೇಲೆ ಇನ್ನೊಂದು ವಿರಾಜಪೇಟೆ ತಾಲೂಕು ಹಾಗೂ ನಗರ ವರ್ತಕರ ಸಂಘದ ಎಲ್ಲ ನಿರ್ದೇಶಕರು ಇವತ್ತು ನಾವು ಪೊಲೀಸ್ ಇಲಾಖೆ DSP ಹಾಗೂ ನಗರ ಠಾಣಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಕ್ಕೆ ಬಂದಿದ್ದೀವಿ. ವಿಚಾರ ಏನು ಅಂತ ಹೇಳಿದ್ರೆ, ವಿರಾಜಪೇಟೆ ನಗರ ವ್ಯಾಪ್ತಿ ಪುರಸಭೆ ವ್ಯಾಪ್ತಿಯಲ್ಲಿ ಹಲವಾರು ವರ್ತಕರು ವ್ಯಾಪಾರ ವಹಿವಾಟು ಮಾಡಿ ಜೀವನ ನಡೆಸ್ತಾ ಇದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ಹಬ್ಬ ಹರಿದಿನಗಳಲ್ಲಿ ಬಟ್ಟೆ ವ್ಯಾಪಾರ ಮಾಡೋರು ಇರ್ಬೋದು ಅಥವಾ ದಿನಸಿ ವ್ಯಾಪಾರ ಯಾವುದೇ ವ್ಯಾಪಾರಗಳಾಗಿದ್ದರೂ ಕೂಡ ತಡರಾತ್ರಿ ಅವರಿಗೆ ವಾಹನದಲ್ಲಿ ತಂದು ಅವರ ದಾಸ್ತಾನುಗಳನ್ನು ಇಳಿಸುವಂಥ ಒಂದು ವಿಚಾರ ಇದ್ದಾಗ ಅದಕ್ಕೆ ಪೊಲೀಸ್ ಇಲಾಖೆಯವರು ಸಹಕಾರ ನೀಡಬೇಕು ಅಂತೇಳಿ ಮನವಿ ಸಲ್ಲಿಸಕ್ಕೆ ಬಂದಿದ್ದೀವಿ. ಅದೇ ರೀತಿ ಹೋಟೆಲ್ ಉದ್ಯಮ ಕೂಡ ನಡೀತಾ ಇದೆ. ಇವತ್ತೆಲ್ಲರೂ ಆರ್ಥಿಕ ಸಂಕಷ್ಟದಲ್ಲಿ ಇರೋದರಿಂದ ಅವ್ರಿಗೂ ಕೂಡ ಸ್ವಲ್ಪ ರಾತ್ರಿ ಹೊತ್ತು ಸ್ವಲ್ಪ ಕಾಲಾವಕಾಶ ಕೊಡಬೇಕು ಅಂತೇಳಿ ಅವರಿಗೆ ಬೇಡಿಕೆ ಇಟ್ಟಿದ್ದೀವಿ ನಾವು. ಅವರು ಕೂಡ ಸ್ಪಂದಿಸಿದ್ದಾರೆ. ಅದಕ್ಕೆ ಆಯಿತು, ಅದಕ್ಕೆ ಸಮಯ ತಕ್ಕಾಗಿ ನಾವು ಕೂಡ ಅದಕ್ಕೆ ಸಹಕಾರ ಕೊಡ್ತೀವಿ ಅಂತ ಹೇಳಿ ನಿರ್ದೇಶಕ KH ಮೊಹಮ್ಮದ್ ರಾಫಿ ಮಾತನಾಡಿ, ಪುರಸಭೆ ವ್ಯಾಪ್ತಿಯ ಅಂಗಡಿ ಮಳಿಗೆಗಳ ಮುಚ್ಚುವಿಕೆಗೆ ಈಗಾಗಲೇ ಸಮಯವನ್ನು ನಿಗದಿಪಡಿಸಿದ್ದೀರಿ. ಆದರೆ ಹಬ್ಬ ಹರಿದಿನಗಳ ಸಮಯದಲ್ಲಿ ವ್ಯಾಪಾರ ವಹಿವಾಟು ನಡೆಸಲು ಹೆಚ್ಚುವರಿ ಸಮಯ ಅವಧಿ ಅವಶ್ಯಕವಾಗಿದೆ ಎಂದರು. ಬಂಧುಗಳೇ, ಇವತ್ತು ವಿರಾಜಪೇಟೆ ನಗರ ವರ್ತಕರ ಸಂಘದ ವತಿಯಿಂದ ನಾವು ನಮ್ಮ ವರ್ತಕರ ಸಮಸ್ಯೆಗಳನ್ನ ಹೇಳ್ಕೊಡ್ಲಿಕ್ಕೆ ಮಾನ್ಯ ವಿರಾಜಪೇಟೆಯ ಉಪ ಪೊಲೀಸ್ ಅಧಿಕಾರಿ ಹಾಗೂ ವಿರಾಜಪೇಟೆ ನಗರ ಠಾಣಾಧಿಕಾರಿಗಳಿಗೆ ನಮ್ಮ ವರ್ತಕ ಸಂಘದ ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ. ಆ ಮನವಿಯಲ್ಲಿ ಏನಿದೆ ಅಂತ ಹೇಳಿದ್ರೆ, ವಿರಾಜಪೇಟೆ ನಗರದಲ್ಲಿ ನಮಗೆ ಇವತ್ತು ಭಾಳ ಒಂದು ಕ್ಲಿಯರಾಗಿ ಓಡಾಡಲಿಕ್ಕೆ ದೊರಟಿ ಚೌಕಿಯಿಂದ ನಮ್ಮ ಶಿವಾಸ್ ಜಂಕ್ಷನ್ ಗಂಟ ವಾಹನ ಪಾರ್ಕಿಂಗ್ ಮಾರ್ಕ್ ಭಾಳ ವರ್ಷಗಳು ಕಳೆದು ಹೋಗಿದೆ. ಹಾಗಾಗಿ ಅದಕ್ಕೆ ಒಂದು ಹೊಸ ಮಾರ್ಕಿಂಗ್ ಲೈನನ್ನು ಹಾಕ್ಕೊಡಿ ಅಂತೇಳಿ ಒಂದು ಬೇಡಿಕೆಯನ್ನು ಇಟ್ಟಿದ್ದೀವಿ. ಹಾಗೆ ವರ್ತಕರ ಭಾಳಷ್ಟು ಸಮಸ್ಯೆಗಳ ಬಗ್ಗೆ ಮುಕ್ತವಾಗಿ ಚರ್ಚೆಯನ್ನು ನಡೆಸಿ ಅದರಲ್ಲಿ ವಿಶೇಷವಾಗಿ ನಾವು ಹಬ್ಬ ಹರಿದಿನಗಳಲ್ಲಿ ವರ್ತಕರ ಅಂಗಡಿ ಕ್ಲೋಸ್ ಮಾಡುವಂಥ ಸಮಯ ಇದನ್ನು ತಾವು ಸ್ವಲ್ಪ 1-2 ಗಂಟೆ ಹೆಚ್ಚಿಸಿಕೊಡಬೇಕು. ಆ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಹಾಕುವಂಥ ವಿಚಾರಗಳು ಏನು ನಡೆಯದಂತೆ ನಾವು ವರ್ತಕರು ಪೊಲೀಸ್ ಇಲಾಖೆಯೊಂದಿಗೆ ಸಮಯವನ್ನು ಪಾಲಿಸಿಕೊಂಡು ಯಾವುದೇ ರೀತಿಯ ತೊಂದರೆಗಳನ್ನ ಆಗದ ಹಾಗೆ ನಮ್ಮ ಕಡೆಯಿಂದ ಸಹಕಾರವನ್ನು ನಾವು ಕೊಡ್ತೇವೆ ಅಂತ ಹೇಳಿ ಅವ್ರಿಗೂ ಅಶ್ಯೂರೆನ್ಸನ್ನು ಕೊಡ್ತಾ, ಹಾಗೆ ಹೋಟೆಲ್ ಉದ್ಯಮ ನಡೆಸುವವರಿಗೂ ಕೂಡ ಸಮಯ ಸ್ವಲ್ಪ ಹೆಚ್ಚಾಗಿ ಕೊಟ್ಟರೆ, ವಿರಾಜಪೇಟೆ ನಗರದಲ್ಲಿ ಕೆಲವು ಭಾಳ ಟೂರಿಸ್ಟ್ ಕಮ್ಮಿ ಇರುವಂಥ ಜಾಗ ವಿರಾಜಪೇಟೆ, ಅದರಲ್ಲೂ ಕೆಲವು ಪ್ರವಾಸಿಗರು ಬಂದಾಗ ರಾತ್ರಿ ಸಮಯದಲ್ಲಿ ಒಂದು ಊಟ ಕೂಡ ಸಿಗದಂಥ ಪರಿಸ್ಥಿತಿ. ಏಕೆಂತೇಳಿದ್ರೆ ಎಲ್ಲ ಹೋಟೆಲ್ಗಳು ಆದಷ್ಟು ಬೇಗ ಕ್ಲೋಸ್ ಮಾಡುವಂಥ ಸ್ಥಿತಿಗೆ ತಂದು ನಿಲ್ಲಿಸಿದ್ರು. ಇತ್ತೀಚಿನ ದಿನಗಳಲ್ಲಿ ಆ ಸಮಯವನ್ನು ಸ್ವಲ್ಪ ಹೆಚ್ಚಿಸಿದ್ದಾರೆ.
ನಾವು ಇನ್ನೂ ಸ್ವಲ್ಪ ಅವರಿಗೆ ಅವಕಾಶವನ್ನು ಮಾಡಿಕೊಡಿ, ನಮ್ಮ ವರ್ತಕರಿಗೆ ಇನ್ನೂ ಅವರು ವ್ಯಾಪಾರ ವಹಿವಾಟು ನಡೆಸಿ ಅವರ ಕುಟುಂಬವನ್ನು ಮುನ್ನಡೆಸಿ ನಮ್ಮ ನಗರಕ್ಕೆ ಒಂದು ಮಾದರಿ ನಗರವನ್ನಾಗಿ ವಿರಾಜಪೇಟೆ ಆಗಲಿ ಅಂತ ಹೇಳ್ತಾ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ. ಅದಕ್ಕೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಈ ರೀತಿಯಾದಂಥ ಎಲ್ಲ ವಿಚಾರಗಳಿಗೂ ನಾವು ನಿರಂತರವಾಗಿ ನಾವು ನಮ್ಮ ಸಂಘದವರೆಲ್ಲ ಬಂದು ಪೊಲೀಸ್ ಇಲಾಖೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಸಂಪರ್ಕಕ್ಕೆ ತರ್ತಾ ಇದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ವರ್ತಕರ ಸಮಸ್ಯೆ ಏನೇ ಇದ್ದರೂ ಕೂಡ ನಾವು ವರ್ತಕರ ಸಂಘದ ಪರವಾಗಿ ಧ್ವನಿ ಎತ್ತುತ್ತೇವೆ ಅಂತ ಮನವಿ ಸ್ವೀಕರಿಸಿ ಮಾತನಾಡಿದ ಡಿವೈಎಸ್ಪಿ ಮಹೇಶ್ ಕುಮಾರ್ ಅವರು ಸಮಯ ಸಂದರ್ಭ ನೋಡಿಕೊಂಡು ಸೂಕ್ತ ರೀತಿಯಲ್ಲಿ ಸ್ಪಂದಿಸುವುದಾಗಿ ಭರವಸೆ ನೀಡಿದರು. ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರ ಹಾಗೂ ಅಧಿಕ ಮೌಲ್ಯದ ಮತ್ತು ವಿದೇಶಿ ತೋಟಗಾರಿಕಾ ಬೆಳೆಗಳ ಅಭಿವೃದ್ಧಿ ಸಂಘ ಸಹಯೋಗದಲ್ಲಿ ಚಟ್ಟಳ್ಳಿಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರದಲ್ಲಿ ಬಾಯಲ್ಲಿ ನೀರೂರಿಸುವ ಆಫ್ ಸೀಸನ್ ಲಿಚಿ ಹಣ್ಣು ಗ್ರಾಮೀಣ ಮತ್ತು ನಗರ ಪ್ರದೇಶದ ಕೃಷಿಕರ ಗಮನ ಸೆಳೆದವು. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಬಿಹಾರ್ ಕೃಷಿ ವಿವಿಯ ಮಾಜಿ ಉಪಕುಲಪತಿಗಳಾದ ಅಜಯ್ ಕುಮಾರ್ ಸಿಂಗ್ ವಸ್ತು ಪ್ರದರ್ಶನ ಹಾಗೂ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಲಿಚಿ ಬೆಳೆಗೆ ಯೋಗ್ಯವಾದ ಭಾರತದ ಪ್ರದೇಶದಲ್ಲಿ ಲಿಚಿ ಬೆಳೆಸಲು ಭಾರತೀಯ ಕೃಷಿ ವಿಶ್ವವಿದ್ಯಾನಿಲಯ ಸಂಶೋಧನೆ ನಡೆಸ್ತಾ ಇದೆ. ಅದರಂತೆ ಕೊಡಗಿನ ಆಫ್ ಸೀಸನ್ ಲಿಚಿ ಕೂಡ ಒಂದಾಗಿದೆ. ಡಿಸೆಂಬರ್ ತಿಂಗಳಲ್ಲಿ ಆಫ್ ಸೀಸನ್ ಲಿಚಿ ಬೆಳೆಯಿತೆಂದರೆ ಎಲ್ಲರೂ ಅಚ್ಚರಿ ಪಡ್ತಾರೆ. ಆದರೆ ಲಿಚಿ ಹೆಚ್ಚಾಗಿ ಬೆಳೆಯುವ ಪ್ರದೇಶಗಳಿಂದ ಕೃಷಿಕರ ಬೇಡಿಕೆಗೆ ತಕ್ಕಂತೆ ಕೇಂದ್ರದಿಂದ ತಳಿಗಳನ್ನು ವಿತರಿಸಲಾಗುವುದೆಂದರು. ಕೆಮಿಕಲ್ ಟಾಕ್ಸಿಸಿಟಿ ಇಲ್ಲ carbendazim sir. 2 to 3 spray with the miticides sir. So now it is very good sir. You don't want to remove now? Sir, for last 2 years they are getting a very good crops sir. How many After plants that you they have? informed us. 87. What is the age of the plants? 7 years. 7 years. And after 7 you wanted to remove it? Because of this problem. After 5. No, because of this problem they were planning to remove sir. They don't have old tractors. No sir, we increased all varieties we collected sir. Now they want block they are making sir. We are planting all the varieties of lychee. We will see how the performance of different varieties. Whether any varieties are regular without gardening, any regular varieties are there for this condition, that we will see sir. Now many farmers growers started practicing gardening technology. We have a quick roller and soft roller, whatever. What are the control measures people are doing? It's better to apply Goldec paste. What about mite? Mite infestation sir, we are recommending the vetable sulfur. First we remove the infested plant parts sir. We have to burn it. Then we have to sir, Vinay Somaya sir. So his field was so much mite infestation. Instead sir, actually you are planning to remove his outside. Then we told you hand over to market. So we formed this group mainly to market the produce. ಚಿನ್ನಪ್ಪ ಅವರು ಅವ್ರ ಮಗ ಇದ್ದಾರೆ, ಇಲ್ಲಿ ದೊಡ್ಡ ಇದರಲ್ಲಿ ಮಾಡಿದ್ದಾರೆ. ವಿನಯ್ ಅವರಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ನಾವು ಸಕಲೇಶ್ಪುರಕ್ಕೆ ಹೋಗಿದ್ದೆವು. ಅಲ್ಲಿ ಒಬ್ಬರು 8 ಏಕರ್ ಬರೀ ಲೀಚಿ ನಟ್ಟಿದ್ದಾರೆ. 8 ಏಕರ್ಗೂ ಒಂದೇ ನೆಟ್ ಹಾಕಿದ್ದಾರೆ. ನಡುವಲ್ಲಿ ಒಂದು ರೋಡ್ ಇದೆ, ಈ ಕಡೆ 4 ಏಕರ್, ಈ ಕಡೆ 4 ಏಕರ್, ಒಂದೇ ನೆಟ್ಟು. ಯಾವ ಪಕ್ಷಿ ಬಾವಲಿ ಏನು ಅಲ್ಲಿಗೆ ಸಿಗ್ತಾ ಇಲ್ಲ. ಅವ್ರದ್ದೊಂದು ರಿಕ್ವೆಸ್ಟ್ ಸರ್. ರಾಷ್ಟ್ರೀಯ ಲಿಚಿ ಸಂಶೋಧನಾ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ವಿಕಾಸ್ ದಾಸ್, ತೋಟಗಾರಿಕಾ ಬೆಳೆಗಳ ಅಭಿವೃದ್ಧಿ ಸಂಘದ ಗೌರವ ಕಾರ್ಯದರ್ಶಿ ಹಾಗೂ ಹಿರಿಯ ಪ್ರಗತಿಪರ ಕೃಷಿಕ ಬೋಸ್ ಮಂದಂಡ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಕರುಣ್ ಕಾಳಯ್ಯ. ಒಂದು ನಿಮಿಷ. ವಿರಾಜಪೇಟೆ ಪುರಸಭೆ ವ್ಯಾಪ್ತಿಯ ಮುಖ್ಯ ರಸ್ತೆಯಲ್ಲಿ ಗುಂಡಿ ಮುಚ್ಚುವ ಕಾಮಗಾರಿ ಆರಂಭಗೊಂಡಿದೆ. ಕಂಚಿ ಕಾಮಾಕ್ಷಿ ದೇವಾಲಯ ರಸ್ತೆಯ ಮಲಬಾರ್ ಹೋಟೆಲ್ ಮುಂಭಾಗದಿಂದ ಆರಂಭಗೊಂಡಿದ್ದು, ಮುಖ್ಯ ರಸ್ತೆ ಸೇರಿದಂತೆ ಸುಂಕದಕಟ್ಟೆಯ ಮಗ್ಗುಲ ಜಂಕ್ಷನ್ವರೆಗೂ ಆರಂಭಿಸಲಾಗಿದೆ. ಜನಸಾಮಾನ್ಯರಿಗೆ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲು ಶಾಸಕರ ನಿರ್ದೇಶನದಂತೆ ಈ ಗುಂಡಿ ಮುಚ್ಚುವ ತುರ್ತು ಕೆಲಸ ಕೈಗೆತ್ತಿಕೊಂಡಿದ್ದು, ಪ್ರಸ್ತುತ ಪ್ರಗತಿಯಲ್ಲಿರುವ ಅಮೃತ್ 2 ಕುಡಿಯುವ ನೀರಿನ ಯೋಜನೆಯ ಪೈಪ್ಲೈನ್ ಅಳವಡಿಕೆ ಕಾಮಗಾರಿ ಪೂರ್ಣಗೊಂಡ ಕೂಡಲೇ ಸದ್ರಿ ರಸ್ತೆಯ ಸಂಪೂರ್ಣ ಡಾಮರೀಕರಣ ಕಾಮಗಾರಿ ಸುಮಾರು 5 ಕೋಟಿ 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳಲಾಗುವುದು. ಟೆಂಡರ್ ಕೂಡ ನಡೆದಿದೆ ಎಂದು
SH ಮತೀನ್ ಮಾಹಿತಿ ನೀಡಿದರು. ನಾವು ಮೇನ್ ರೋಡ್ ಪ್ಯಾಚ್ ವರ್ಕ್ ಮಾಡ್ತಾ ಇದ್ದೀವಿ. ಮಳೆ ಕಾರಣದಿಂದ ಸ್ವಲ್ಪ ನಮಗೆ ಕೆಲಸ ಮಾಡಲಿಕ್ಕೆ ಲೇಟ್ ಆಯಿತು. ಈಗ ಪ್ಯಾಚ್ ವರ್ಕ್ ಮಾಡ್ತಾಯಿದ್ದೀವಿ. ಪ್ಯಾಚ್ ವರ್ಕ್ ಯಾಕೆ ಮಾಡ್ತಾಯಿದ್ದೀವಿ ಅಂದರೆ ನಮಗೆ ಟೆಂಡರ್ ಆಗಿದೆ. ಇದು ಹೊಸ ರೋಡ್. ನಮ್ಮ ಶಾಸಕರು 5 ಕೋಟಿ 60 ಲಕ್ಷ ಟೆಂಡರ್ ಮಾಡಿ ವರ್ಕ್ ಆರ್ಡ್ರು ಕೊಟ್ಟಿದ್ದಾರೆ. ಆದರೆ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಡಿಲೇ ಆಗ್ತದೆ. ಯಾಕೆಂದರೆ ನಮ್ಮದು ಅಮೃತ್ ಯೋಜನೆಯಲ್ಲಿ 56 ಕೋಟಿ ಆ ಪೈಪ್ಲೈನ್ ಹಾಕಬೇಕು. ಪೈಪ್ಲೈನ್ ಈಗ ಸದ್ಯಕ್ಕೆ ಪೈಪ್ಲೈನ್ ಆಗ್ತಾಯಿದೆ. ಸುಂಕದಕಟ್ಟೆಯಿಂದ ಪೈಪ್ಲೈನ್ ಸ್ಟಾರ್ಟ್ ಮಾಡಿದರೆ ಆದಷ್ಟು ಬೇಗ ಪೈಪ್ಲೈನ್ ಆದ ತಕ್ಷಣ ಹೊಸ ರೋಡು ಆಗ್ತದೆ. ಆದ್ದರಿಂದ ಸ್ವಲ್ಪ ಜನರಿಗೆ ತೊಂದರೆ ಆಗ್ತಾಯಿದೆ ಅಂತ ಸದ್ಯಕ್ಕೆ ಪ್ಯಾಚ್ ವರ್ಕ್ ಮಾಡ್ತಾ ಇದ್ದಾರೆ. ನಮ್ಮ ಶಾಸಕರು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ ಶಾಸಕರಿಗೆ ಒಂದು ಈಗ ಆರಂಭಗೊಂಡ ಕಾಮಗಾರಿಯ ಮೇಲುಸ್ತುವಾರಿಯಿಂದ ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ ಸುರೇಶ್ ಖುದ್ದಾಗಿ ಸ್ಥಳದಲ್ಲಿ ಇದ್ದುಕೊಂಡು ತಾತ್ಕಾಲಿಕವಾಗಿ ಗುಂಡಿ ಮುಚ್ಚುವ ಕಾರ್ಯದಲ್ಲಿ ತೊಡಗಿದ್ದಾರೆ ಎಂದು ಪಟ್ಟಣ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ MK ದೇಚಮ್ಮ ಮಾಹಿತಿ ನೀಡಿದರು. ಅಲ್ಲದೆ ಶಾಸಕ ಪೊನ್ನಣ್ಣ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು. ಮೇನ್ ರೋಡ್ಗಳು ಬಹಳ ದುರಸ್ತಿ ಕಾರ್ಯ ಬಹಳ ಶೀಘ್ರಗತಿಯಲ್ಲಿ ಸಾಗ್ತಾ ಇದೆ. ನೀವೇನೀಗ ನೋಡ್ತಾ ಇರ್ಬೋದು, PWD ಇಲಾಖೆಯಿಂದ ಮೀನ್ಪೇಟೆ ಮಲ್ಬಾರ್ ರಸ್ತೆಯ ಮಲ್ಬಾರ್ ಹೋಟೆಲ್ ಮುಂಭಾಗದಿಂದ ಇದು ನಮ್ಮ ಮಲ್ಕಂಟೆ ಬೆಟ್ಟದ ಮಗ್ಗುಲ ಡೆಡ್ ಎಂಡ್ವರೆಗೆ ಈಗ ಇವರು ಆಸ್ಫಾಲ್ಟ್ ಕೆಲಸವನ್ನು ಈಗ ಶುರು ಮಾಡಿದ್ದಾರೆ. ಹಾಗೂ ನಮ್ಮ ಶಾಸಕರ ಒಂದು ಮುತುವರ್ಜಿಯಿಂದ ಈ ಒಂದು ಕೆಲಸವನ್ನು ಇವತ್ತು PWD ಇಲಾಖೆಯಿಂದ ಮಾಡ್ತಾ ಇದ್ದಾರೆ. ಬಹಳ ಒಳ್ಳೆಯ ಒಂದು ಕೆಲಸ. ಸಾರ್ವಜನಿಕರಿಗೆ ತುಂಬ ಕಷ್ಟ ಆಗ್ತಾ ಇತ್ತು. ಬಹುದಿನಗಳ ಬೇಡಿಕೆ ನಮ್ಮ ನಾಗರಿಕರದ್ದು ಅಂತ ಹೇಳಿದ್ರೆ ತಪ್ಪಾಗಲಾರದು. ಒಳ್ಳೆಯ ಕಾಮಗಾರಿಯನ್ನು PWD ಇಂಜಿನಿಯರ್ ಅವರು ನಿಂತು ಮಾಡಿಸ್ತಾ ಇದ್ದಾರೆ. ನಾವೆಲ್ಲ ನೋಡ್ತಾ ಇದ್ದೀವಿ. ಇದೇ ರೀತಿ ನಮ್ಮ ಶಾಸಕರಿಗೂ ಕೂಡ ಈ ಸಂದರ್ಭದಲ್ಲಿ ಸಮಸ್ತ ನಾಗರಿಕರ ಪರವಾಗಿ ಧನ್ಯವಾದಗಳನ್ನು ಸೂಚಿಸುತ್ತೇವೆ. ವಿರಾಜಪೇಟೆ ನಗರ ಠಾಣಾ ಪೊಲೀಸ್ ಅಧಿಕಾರಿ ಪ್ರಮೋದ್ ಕುಮಾರ್ ಅವರ ತಂಡ ಸೇರಿದಂತೆ ಮಾಜಿ ಸದಸ್ಯರಾದ ಮೊಹಮ್ಮದ್ ರಾಫಿ, ರಾಜೇಶ್ ಪನ್ನನಾಭ ಮತ್ತಿತರ ಪ್ರಮುಖರು ಈ ಸಂದರ್ಭ ಹಾಜರಿದ್ದರು. ಸೋಮವಾರಪೇಟೆ ತಾಲೂಕಿನ ಆಲೂರು ಸಿದ್ದಾಪುರ ಸಮೀಪದ ತಪೋಕ್ಷೇತ್ರ ಮನೆಹಳ್ಳಿ ಮಠದಲ್ಲಿ ಸಂಭ್ರಮದ ದೀಪೋತ್ಸವ ಹಾಗೂ ಶ್ರದ್ಧಾಭಕ್ತಿಯಿಂದ ಶ್ರೀ ಗುರು ಸಿದ್ಧ ವೀರೇಶ್ವರ ಉತ್ಸವ ನಡೆಯಿತು. ಅಕ್ಕಪಕ್ಕದ ಗ್ರಾಮಗಳು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ ಸಹಸ್ರಾರು ಭಕ್ತಾದಿಗಳು ದೀಪೋತ್ಸವದಿಂದ ಕಣ್ತುಂಬಿಕೊಂಡರು. ಬೆಳಗಿನಿಂದಲೇ ಕ್ಷೇತ್ರದ ದೇವರಿಗೆ ವಿಶೇಷ ಪೂಜೆ ಅರ್ಚನೆ ನಡೆಯಿತು. ಮಹಿಳೆಯರ ಆದಿಯಾಗಿ ಹಲವು ಭಕ್ತರು ಮಠದ ಆವರಣವನ್ನು ತಳಿರು ತೋರಣಗಳಿಂದ ಹಾಗೂ ವೈವಿಧ್ಯಮಯ ರಂಗೋಲಿ ಬಿಡಿಸಿ ಅಲಂಕಾರ ಮಾಡಿದರು. ರಾತ್ರಿ ಆಗಸದಲ್ಲಿ ಪೂರ್ಣಚಂದ್ರ ಕಂಗೊಳಿಸಿದರೆ ಕ್ಷೇತ್ರದ ತುಂಬೆಲ್ಲ ಹಣತೆಗಳು ಪ್ರಜ್ವಲಿಸಿದವು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಮನೆಹಳ್ಳಿ ಮಠಾಧೀಶರಾದ ಮಹಾಂತ ಶಿವಲಿಂಗ ಸ್ವಾಮೀಜಿ, ಶ್ರೀ ಕ್ಷೇತ್ರ ಮನೆಹಳ್ಳಿ ಮಠವು ಈ ಹಿಂದೆ ಅಜ್ಞಾತ ಸ್ಥಳವಾಗಿದ್ದು ವರ್ಷದಿಂದ ವರ್ಷಕ್ಕೆ ಧಾರ್ಮಿಕತೆಯ ಶ್ರದ್ಧಾ ಕೇಂದ್ರವಾಗಿ ರೂಪುಗೊಳ್ತಾ ಇದೆ ಎಂದರು. ಸದಾ ಇದೆ. ಆ ಒಂದು ಸಾನ್ನಿಧ್ಯಕ್ಕೆ ನಿಮ್ಮ ಒಂದು ಆರಾಧ್ಯತೆಯನ್ನು ಅಳವಡಿಸಿಕೊಂಡು ಕ್ಷೇತ್ರವನ್ನ ಕಟ್ಟುವಂತಹ ಕೆಲಸವನ್ನ ಮಾಡಿ ಅಂತ ಹೇಳಿದರು. ಶ್ರೀ ಜೇನುಕಲ್ಲು ಸಿದ್ದೇಶ್ವರರ ಆಶೀರ್ವಾದ ಕ್ಷೇತ್ರವಾಗಿರೋದ್ರಿಂದ, ಅವರ ಆಶೀರ್ವಾದದಿಂದ ವೀರಭದ್ರ ಸಿಕ್ಕಿರೋದ್ರಿಂದ ಸಿದ್ಧ ವೀರೇಶ್ವರ ಸ್ವಾಮಿಯ ಸನ್ನಿಧಾನ, ಸಿದ್ಧ ವೀರೇಶ್ವರ ಸ್ವಾಮಿಯ ದೇವಾಲಯ, ಸಿದ್ಧ ವೀರೇಶ್ವರ ಸ್ವಾಮಿಯವರ ಮಠ, ತಪೋಕ್ಷೇತ್ರ ಮನೆಹಳ್ಳಿ ಅಂತ ಇದನ್ನ ನಾವು ಕರಿತೀವಿ. ದಟ್ಟ ಕಾಡುಗಳಿಂದ ಮುಳ್ಳು ಮರಗಳಿಂದ ಕೂಡಿದ್ದಂತಹ ಕ್ಷೇತ್ರ, ಸದಾಕಾಲ ಆನೆಗಳಿಲ್ಲಿ ವಾಸ ಇದ್ದಂತಹ ಕ್ಷೇತ್ರ. ಒಂದು 20-30 ಆನೆಗಳು ಸದಾ ಇರುವಂತದ್ದು ಇಲ್ಲಿ. ನಾನು ಹೊಸರಲ್ಲಿ ಇಲ್ಲಿ ಬಂದಾಗ ಸದಾ ಒಂದು 20-30 ಆನೆಗಳು ಯಾವಾಗ್ಲೂ ಇಲ್ಲಿ ಆನೆಗಳು ಇರ್ತಿದ್ವು. ಅಷ್ಟು ಕಾಡು, ದಟ್ಟ ಕಾಡಿದು. ಯಾವತ್ತೂ ಕೂಡ ಆನೆಗಳು ನಮ್ಗೆ ಏನು ತೊಂದರೆ ಮಾಡಲಿಲ್ಲ. ಅದೊಂದು ನಮ್ಮ ಪುಣ್ಯ. ಸ್ವಾಮಿ ಆಶೀರ್ವಾದ ನಮ್ಗೆ ಯಾರಿಗೂ ಇಲ್ಲಿ 25 ವರ್ಷದಲ್ಲಿ ಆವಾಗ ರಸ್ತೆ ವ್ಯವಸ್ಥೆ ಆಗಲಿ, ಇವತ್ತಿನ ರೀತಿ ಲೈಟ್ಗಳ ವ್ಯವಸ್ಥೆ ಆಗಲಿ, ಬೋರ್ವೆಲ್ ವ್ಯವಸ್ಥೆ ಆಗಲಿ, ಅದೆಲ್ಲ ಹೋಗ್ಲಿ, ಇರ್ಲಿಕ್ಕೆ ಒಂದು ಮನೆಯ ವ್ಯವಸ್ಥೆ ಕೂಡ ಇರಲಿಲ್ಲ. ಆ ಎಲ್ಲ ವ್ಯವಸ್ಥೆ ಇಲ್ಲದೇನೆ ಒಂದು ಒರಿಜಿನಲ್ ಕಾಡು ಹೇಗಿರುತ್ತೋ ಹಾಗೆ ಇದ್ದಂಥದ್ದು. ಇಲ್ಲಿ ಯಾರ ಜನರ ಒಂದು ಪ್ರವೇಶವೇ ಇರಲಿಲ್ಲ. ಆನೆಗಳಿರುವ ಕಾರಣ ಇಲ್ಲಿ ಯಾರು ಬೆಳೆನೂ ಮಾಡ್ತಿದ್ದಿಲ್ಲ. ಯಾರು ಬೆಳೆನೂ ಮಾಡದೇನೆ ಯಾವ ಒಂದು ನರಮನುಷ್ಯರ ಸ್ಪರ್ಶನೆ ಇಲ್ಲದೆ ಈ ರೀತಿಯಾಗಿ ಇದೊಂದು ದಟ್ಟ ಅಭಯಾರಣ್ಯ ಆಗಿತ್ತು. ಆ 25 ವರ್ಷದಲ್ಲಿ ಸ್ವಾಮಿಯ ಒಂದು ಆದೇಶದ ಮೇಲೆ ನಾವಿಲ್ಲಿ ಕೆಲಸವನ್ನು ಪ್ರಾರಂಭ ಮಾಡಿದ ಮೇಲೆ ಒಂದೊಂದಾಗಿ ಇವತ್ತು ಕೆಲಸಗಳಾಗ್ತಾ ಎಲ್ಲ ಸುತ್ತಮುತ್ತಲಿನ ಸ್ವಾಮೀಜಿಗಳು ಮತ್ತೆ ಎಲ್ಲ ಭಕ್ತರ ಸಹಕಾರ, ಗಣ್ಯರ ಸಹಕಾರ
ಎಲ್ಲರ ಒಂದು ಸದಾಶಯ, ಎಲ್ಲರ ಹಾರೈಕೆ, ಸ್ವಾಮಿಯ ಕೃಪೆ, ಪ್ರತಿಯೊಬ್ಬರ ಪರಿಶ್ರಮ, ಇಲ್ಲಿ ಬರ್ತಕ್ಕಂತಹ ಎಲ್ಲ ಭಕ್ತರ ಶಿಷ್ಯರ ಪರಿಶ್ರಮ ಇಲ್ಲಿ ಹಾಸನ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮಾತನಾಡಿ, ಕೊಡಗು ಮಠಗಳ ನಾಡು ಎಂದೇ ಪರಿಗಣಿಸಲ್ಪಡುವ ಜಿಲ್ಲೆಯಾಗಿದೆ. ಉತ್ತರ ಕೊಡಗಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮನೆಹಳ್ಳಿ ಮಠವು ಧಾರ್ಮಿಕ ಸಾಮಾಜಿಕ ಸೇವಾ ಕಾರ್ಯಗಳಿಗೆ ಭಕ್ತರ ಪಾಲಿಗೆ ಪುಣ್ಯಕ್ಷೇತ್ರವಾಗಿ ರೂಪುಗೊಂಡಿರುವುದು ಹೆಮ್ಮೆಯ ಸಂಗತಿ ಎಂದರು. ಅನ್ಯ ಧರ್ಮದವರು ಇವತ್ತು ಧರ್ಮದ ಲಾಂಛನವಾಗಿ ಅವ್ರ ಶಿರದ ಮೇಲೆ ಧರಿಸುವಂಥದ್ದು ಇರ್ಬೋದು, ಎದೆ ಮೇಲೆ ಧರಿಸುವಂಥದ್ದು ಏನೇ ಇರ್ಬೋದು, ಅದನ್ನೆಲ್ಲದನ್ನು ಅವರು ಯಾವುದೇ ಸಂದರ್ಭದಲ್ಲೂ ಯೋಚನೆ ಮಾಡ್ದಲೆ ನೀವು ನೋಡ್ಬೋದು. ಚಿಕ್ಕ ಪುಟಾಣಿ ಮಕ್ಕಳಿಗೆ 3 ವರ್ಷ 4 ವರ್ಷ ಮಕ್ಕಳಿಗೆ ಹಿಜಾಬ್ ಹಾಕುವಂಥ ಕಾಲದಲ್ಲಿ ಅಂಥದ್ರಲ್ಲಿ ನಮ್ಮ ಇಷ್ಟಲಿಂಗವನ್ನ ಧರಿಸಕ್ಕೆ ಯಾಕೆ ನಿಮ್ಗೆ ಹಿಂಜರಿಕೆ? ನಮ್ಮ ಒಂದೇ ಧರ್ಮ. ನೀವು ಹುಟ್ಟಕ್ಕೂ ಮುಂಚೆನೂ ನಿಮ್ಗೆ ಸಂಸ್ಕಾರವನ್ನ ಕೊಟ್ಟು ನೀವು ಲಿಂಗೈಕ್ಯರಾದ ನಂತರನೂ ನಿಮ್ಮ ಜೊತೆ ಕೊಟ್ಟು ಕಳಿಸೋಂಥದ್ದು ಯಾವ್ದಾರ ಒಂದು ಧರ್ಮ ಇದೆ ಅಂದರೆ ಅದು ವೀರಶೈವ ಲಿಂಗಾಯತ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು, ಅಳವಡಿಸ್ಕೋಬೇಕು. ಈಗ ಸಾಗರ್ ಸರ್ ಹೇಳ್ದಂಗೆ ಏನಾಗ್ಬಿಟ್ಟಿದೆ, 12ನೇ ಶತಮಾನದಲ್ಲಿ ಬಸವಣ್ಣವರು ಏನು ಸ್ತ್ರೀಯರಿಗೆ ಸಮಾನತೆಯನ್ನ ಕೊಟ್ಟಂಥದ್ದು, ಇವಾಗ ನಾವು ವಿಮೆನ್ ರಿಸರ್ವೇಶನ್ ಬಿಲ್ ಅನ್ನ ಪಾಸ್ ಅರಮೇರಿ ಕಳಂಚೇರಿ ಮಠದ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ, ಕಲ್ಲು ಮಠದ ಮಹಾಂತ ಸ್ವಾಮೀಜಿ, ಮುಳ್ಳೂರು ಮಠದ ಸ್ವತಂತ್ರ ಬಸವಲಿಂಗ ಸ್ವಾಮೀಜಿ, ಕಿರಿಕೊಡ್ಲಿ ಮಠದ ಸದಾಶಿವ ಸ್ವಾಮೀಜಿ ಮತ್ತಿತರ ಸ್ವಾಮೀಜಿಗಳು ಈ ಸಂದರ್ಭ ಪಾಲ್ಗೊಂಡಿದ್ದರು. ತತ್ವಜ್ಞಾನ ನಿಮಗೆ ಯಾವ್ದು ಸಿಗೋದಿಲ್ಲ ಅಲ್ಲಿ. ಅದಕ್ಕೆ ಯಾವ ರೀತಿ ಬಸವ ತತ್ವದ ಟೀಚಿಂಗ್ ಲರ್ನಿಂಗ್ ಮೆಥಡ್ಸ್ ನ ನಮ್ಮ ಕ್ಲಾಸ್ ರೂಮಿಗೆ ತರಬಹುದು. ನಾಪಕ್ಲು ಬಳಿಯ ಚೆರಿಯಪರಂಬುವಿನ ಮುಹಿಯುದ್ದೀನ್ ಜುಮಾ ಮಸೀದಿ ಆಶ್ರಯದಲ್ಲಿ ನಡೆಸಿಕೊಂಡು ಬರ್ತಾ ಇರುವ ಮಾಸಿಕ ನಾರಿಯತ್ ಸೊಲಾತ್ ಮಜ್ಲಿಸ್ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಚೆರಿಯಪರಂಬು ದರ್ಗಾದ ಆವರಣದಲ್ಲಿ ನಡೆದ ಸೊಲಾತ್ ಮಜ್ಲಿಸ್ ಕಾರ್ಯಕ್ರಮಕ್ಕೆ ಮೊಹಮ್ಮದ್ ಶಫೀಕ್ ಅಲಿ ಸಿರಾಜಿ ಉಸ್ತಾದ್ ಅವರು ನೇತೃತ್ವ ನೀಡಿದರು. ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಚಿಕ್ಕಮಗಳೂರಿನಲ್ಲಿ ನಡೆದ ರಾಜ್ಯಮಟ್ಟದ ಮುಲ್ಲಿಂ ಮೆಹರ್ ಜಾನ್ ಸ್ಪರ್ಧೆಯ ಹುರಾನ್ ಕಿರಾತ್ ವಿಭಾಗದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡು ಸಾಧನೆ ಮಾಡಿದ ಜಮಾತಿನ ಖತೀಬರಾದ PY ಮೊಹಮ್ಮದ್ ಶಫೀಕ್ ಅಲಿ ಸಿರಾಜಿ ಹಾಗೂ ರೇಂಜ್ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದ ರಫೀಕ್ ಸಕಾಫಿ ಯಹಿಯಾ ಸಕಾಫಿ ಅವರನ್ನು ಜಮಾತ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಚೆರೆಪರಂಬು ಜಮಾತ್ ಅಧ್ಯಕ್ಷ PA ಅಹಮದ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದ ವೇದಿಕೆಯಲ್ಲಿ ಚೆರೆಪರಂಬು ಜಮಾತ್ನ ಪ್ರಧಾನ ಕಾರ್ಯದರ್ಶಿ ಪರವಂಡ ಸಿರಾಜ್, ಉಪಾಧ್ಯಕ್ಷ PM ಇಬ್ರಾಹಿಂ, ಕೋಶಾಧಿಕಾರಿ PH ಬಶೀರ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. കൊടകു ചാനൽ ന്യൂസ് സക്കറിയ നാപ്പക്ലോ. ആമീൻ എന്ന് ഓരോ മലക്കുകളും പറയുന്നുണ്ട്. ആരുടെയെങ്കിലും ആമീൻ ആ മലക്കുകളുടെ ആമീനോട് ചേർന്നാണ് ഞാൻ പറഞ്ഞത്. ഹബീബ് ഇഷ്ടപ്പെടാത്ത അല്ലാഹുവിന്റെ ഔലിയാക്കളുടെ പ്രവർത്തനങ്ങളും അല്ലാഹ് ഇഷ്ടപ്പെടാത്ത ഒരു പ്രവർത്തനം അതിന് എതിരായി ഈ മജ്‌ലിസിന് ഉണ്ടാകരുത്. അങ്ങനെ ഉണ്ടായാൽ എന്താ അതിന്റെ പ്രതിവിധി എന്താണ്? നമ്മൾ പൊരുത്തം മേടിക്കാൻ വേണ്ടി മജ്‌ലിസിൽ വന്ന് തിരിച്ചു പോകുമ്പോൾ പൊരുത്തക്കേട്